ಸ್ನೇಹಿತರೆ, ಯಾರ್ಯಾರು ಜಿ ಪಿ ಎಸ್ ಸ್ಟಾರ್ ಎಕ್ಸಾಮ್ಗೆ ತಯಾರು ನಡೆಸ್ತಿದ್ರೋ ಅವರಿಗಾಗಿ ಈ ಒಂದು ಪ್ರಮುಖ ವಿಡಿಯೋ ಇರ್ತದೆ ನೋಡಿರಿ. ಜಿ ಪಿ ಎಸ್ ಸ್ಟಾರ್ ಜೊತೆಗೆ ಟಿ ಇ ಟಿ ಎಕ್ಸಾಮಲ್ಲಿ ಕೂಡ ಕೇಳಿರುವಂಥ ಪ್ರಶ್ನೆಗಳು ಇರ್ತವೆ ನೋಡಿರಿ. 2026ರಲ್ಲಿ ಯಾರು ಟಿ ಇ ಟಿ ಪರೀಕ್ಷೆ ಪಾಸ್ ಆಗಬೇಕು ಅಂತ ಅಂದ್ಕೊಂಡಿರೋ ಅವರು ತಪ್ಪದೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಿದೆ ನೋಡಿ ಸ್ನೇಹಿತರೆ. ಈಗ ಆಲ್ರೆಡಿ ನಮ್ಮ ಒಂದು ಪ್ರಶ್ನೆ ಸಂಖ್ಯೆ 261ರಿಂದ 280ರವರೆಗೆ 20 ಕ್ವೆಶನ್ಗಳು ಇರ್ತವೆ ನೋಡಿರಿ. ದಿನನಿತ್ಯ ಇದೇ ರೀತಿಯಾಗಿ 20 MCQs ನಡೀತಿದೆ. ತಪ್ಪದೇ ಒಂದು ವಿಡಿಯೋನ ನೋಡಿ. ಇದರಿಂದ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ ನೋಡಿರಿ. ಮೊದಲನೇದಾಗಿ ಜಿ ಪಿ ಎಸ್ ಸ್ಟಾರ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಓಕೆ, ಜಿ ಪಿ ಎಸ್ ಸ್ಟಾರ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡೋದಾದರೆ, ಶಿಕ್ಷಣದಲ್ಲಿ ಮಕ್ಕಳು ತಮ್ಮ ಹಿಂದಿನ ಜ್ಞಾನವನ್ನು ತಳದಿಯ ಮೇಲೆ ಹೊಸ ಜ್ಞಾನವನ್ನು ಕಟ್ಟುತ್ತಾ ಹೋಗುವ ಸುರುಳಿ ಆಕಾರದ ಪಠ್ಯಕ್ರಮದ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲೇನು ಸ್ಪಿರಿಯಲ್ ಕರಿಕ್ಯುಲಮ್ ಅಂತ ಹೇಳ್ತೀವಿ ನಾವು. ಸುರುಳಿ ಆಕಾರದ ಪಠ್ಯಕ್ರಮ ಒಂದು ಪರಿಕಲ್ಪನೆ ನೀಡಿದಂಥ ವ್ಯಕ್ತಿ ಯಾರಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದು ಜಿ ಪಿ ಎಸ್ ಸ್ಟಾರ್ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಜೆರೋಮ್ ಬ್ರೂನರ್ ನೋಡಿರಿ. ಬ್ರೂನರ್ ಅವರು ಸುರುಳಿ ಆಕಾರದ ಪಠ್ಯಕ್ರಮ ಪರಿಕಲ್ಪನೆ ನೀಡ್ತಾರೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ಅಂತ ಹೇಳ್ಬೋದು ನೋಡಿರಿ. ಈ ಒಂದು ಪರಿಕಲ್ಪನೆ ನೀಡಿದಂಥ ವ್ಯಕ್ತಿಯಾಗಿದ್ದಾರೆ ಇವರು. ಅಂದರೆ ಯಾವುದೇ ಒಂದು ಕ್ಲಿಷ್ಟಕರ ವಿಷಯವನ್ನಾದರೂ ಮಗುವಿಗೆ ಪ್ರಾಥಮಿಕ ಹಂತದಲ್ಲಿ ಸರಳವಾಗಿ ಪರಿಚಯಿಸಿ ವಯಸ್ಸಾದಂತೆ ಯಾವುದೇ ಒಂದು ವಿಷಯವನ್ನೇನಪ್ಪ ಅಂತಂದರೆ ಸುರುಳಿ ಆಕಾರದಲ್ಲಿ ಇನ್ನಷ್ಟು ಆಳವಾಗಿ ಮತ್ತು ಸಂಕೀರ್ಣವಾಗಿ ಬೋಧಿಸ ಹೋಗುವುದನ್ನು ಇದರ ಉದ್ದೇಶ ಆಗಿರುತ್ತೆ ನೋಡಿ. ಓಕೆ, ಸುರುಳಿ ಆಕಾರದ ಪಠ್ಯಕ್ರಮ ಅಂತ ಕರೀತಾರೆ. ಮೊದಲಿಗೆ ಪ್ರಾಥಮಿಕವಾಗಿ ಒಂದು ವಿಷಯವನ್ನೇನಪ್ಪ ಅಂತಂದರೆ ಮಕ್ಕಳಿಗೆ ಸರಳವಾಗಿ ಪರಿಚಯಿಸಿಗಿಸಿಂದ ಅವರಿಗೆ ವಯಸ್ಸಾದಂತೆ ಅದೇ ಒಂದು ವಿಷಯನೇನಪ್ಪ ಅಂತಂದರೆ ಸುರುಳಿ ಆಕಾರದಲ್ಲಿ ಇನ್ನಷ್ಟು ಆಳವಾಗಿ ಮತ್ತು ಸಂಕೀರ್ಣವಾಗಿ ಬೋಧಿಸಬೇಕಂತ ಹೇಳ್ತಾರೆ ಇವರು, ಜೆರೋಮ್ ಬ್ರೂನರ್ ಅವರು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ರಾಬರ್ಟ್ ಗ್ಯಾಗ್ನೆ ಅವರ ಒಂದು ಕಲಿಕಾ ಶ್ರೇಣಿಯಲ್ಲಿ ಆ ಒಂದು ಸಿದ್ಧಾಂತದಲ್ಲಿ 8 ಹಂತಗಳಲ್ಲಿ ಅತ್ಯುನ್ನತ ಹಂತ ಯಾವುದಂತ ಕೊಟ್ಟಿದ್ದಾರೆ ನೋಡಿರಿ. ರಾಬರ್ಟ್ ಗ್ಯಾಗ್ನೆ ಅವರ ಒಂದು ಕಲಿಕಾ ಶ್ರೇಣಿಯಲ್ಲಿ ಸಿದ್ಧಾಂತದಲ್ಲಿ ಅತ್ಯುನ್ನತ ಹಂತ ಯಾವುದಂತ ಕೊಟ್ಟಿದ್ದಾರೆ ನೋಡಿರಿ. ಅವರ 8 ಹಂತಗಳಿರ್ತವೆ, ಅದರಲ್ಲಿ ಅತ್ಯುನ್ನತ ಹಂತ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದರ ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಸಮಸ್ಯೆ ಪರಿಹಾರ ಕಲಿಕೆ. ಓಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಏನಪ್ಪ ಅಂತಂದರೆ ಇದು ಅತ್ಯುನ್ನತ ಹಂತ ಆಗಿದೆ ನೋಡಿ ರಾಬರ್ಟ್ ಗ್ಯಾಗ್ನೆ ಅವರ ಒಂದು ಕಲಿಕಾ ಸಿದ್ಧಾಂತದಲ್ಲಿ. ಓಕೆ, ಆಪ್ಷನ್ಸ್ ಡಿ ಆಗಿದೆ ನೋಡಿ. ಓಕೆ, ಸಮಸ್ಯೆ ಪರಿಹಾರ ಸರಿಯಾದ ಉತ್ತರ ಆಗಿತ್ತು. ಗ್ಯಾಗ್ನೆ ಅವರ ಒಂದು ಕಲಿಕಾ 8 ಹಂತಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಅತಿ ಕೆಳಮಟ್ಟದ ಕಲಿಕೆ ಯಾವುದಪ್ಪ ಅಂತಂದರೆ ಸಂಕೇತ ಕಲಿಕೆ ಅಂತ ಕರಿತೀವಿ ನಾವು. ಅತಿ ಮೇಲಿನ ಹಾಗೂ ಅತ್ಯುನ್ನತ ಮಟ್ಟದ ಕಲಿಕೆ ಯಾವುದಪ್ಪ ಅಂತಂದರೆ ಸಮಸ್ಯೆ ಪರಿಹಾರ ಕಲಿಕೆ ಆಗಿದೆ. ಓಕೆ, ಅತ್ಯಂತ ಕೆಳಮಟ್ಟದ ಕಲಿಕೆ ಯಾವುದಪ್ಪ ಅಂತಂದರೆ ಸಂಕೇತ ಕಲಿಕೆ ಅಂತಾರೆ. ಅತ್ಯುನ್ನತ ಮೇಲ್ಮಟ್ಟದ ಒಂದು ಕಲಿಕೆ ಯಾವುದಪ್ಪ ಅಂತಂದರೆ ಸಮಸ್ಯೆ ಪರಿಹಾರ ಆಗಿದೆ ನೋಡಿ. ಓಕೆ, ಅತ್ಯುನ್ನತ ಕಲಿಕೆ ಅಂತ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಬಲಗೈಯಿಂದ ಬರೆಯಲು ಅಥವಾ ಚಿತ್ರ ಬಿಡಿಸಲು ಕಲಿತ ವ್ಯಕ್ತಿಯು ಅದೇ ಕೌಶಲ್ಯವನ್ನು ಬಳಸಿ ಎಡಗೈಯಿಂದಲೂ ಬರೆಯಲು ಸುಲಭವಾಗಿ ಕಲಿಯುವುದನ್ನು ಯಾವ ರೀತಿಯ ಕಲಿಕಾ ವರ್ಗಾವಣೆ ಅಂತ ಕೇಳಿದ್ದಾರೆ. ಕಲಿಕಾ ವರ್ಗಾವಣೆ ಬಗ್ಗೆ ಕೂಡ ಪ್ರಶ್ನೆ ಆಗಿರ್ತದೆ. ಇಲ್ಲಿ ಬಲಗೈಯಿಂದ ಬರೆದಂಥ ವ್ಯಕ್ತಿ ನಂತರ ಎಡಗೈಯನ್ನು ಬಳಕೆ ಮಾಡ್ತಾನೆ. ಇದು ಯಾವ ರೀತಿಯಾದಂಥ ಕಲಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ದ್ವಿಪಾರ್ಶ್ವ ವರ್ಗಾವಣೆ ಅಂತ ನಾವು ಕರಿತೀವಿ. ಮೊದಲು ಏನಪ್ಪ ಅಂತಂದರೆ ಬಲಗೈಯಿಂದ ಪ್ರಾರಂಭಿಸಿಗಿಸಿಂದ ನಂತರದ ದಿನಗಳಲ್ಲಿ ಏನಪ್ಪ ಅಂತಂದರೆ ಎಡಗೈಗೆ ವರ್ಗಾವಣೆ ಮಾಡೋದು ಯಾವ ರೀತಿಯಾಗಿದೆ ದ್ವಿಪಾರ್ಶ್ವ ವರ್ಗಾವಣೆ ಎಂದು ಕರೆಯುತ್ತಾರೆ. ಓಕೆ, ದೇಹದ ಒಂದು ಭಾಗಕ್ಕೆ ನೀಡಿದಂಥ ತರಬೇತಿಯು ದೇಹದ ಇನ್ನೊಂದು ಭಾಗದ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡಿದರೆ ಅದನ್ನು ನಾವು ಏನಪ್ಪ ಅಂತಂದರೆ ದ್ವಿಪಾರ್ಶ್ವ ವರ್ಗಾವಣೆ ಎಂದು ಕರಿತೇವೆ ನೋಡಿ. ಓಕೆ, ಉದಾಹರಣೆಗೆ ಬಲಗೈಯಿಂದ ಎಡಗೈಗೆ ವರ್ಗಾವಣೆ ಮಾಡೋದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ವಿಕಾಸವು ಬೆನ್ನುಹುರಿಯಿಂದ ಪ್ರಾರಂಭವಾಗಿ ದೇಹದ ಹೊರಭಾಗದ ಕಡೆಗೆ ಸಾಗುವಂಥ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ವಿಕಾಸಕ್ಕೆ ಕೇಳಿದ್ದಾರೆ ಇಲ್ಲಿ. ಬೆಳವಣಿಗೆ ವಿಕಾಸದಲ್ಲಿ ಕಂಡುಬರ್ತದೆ. ಅಂದರೆ ಬೆನ್ನುಹುರಿಯಿಂದ ಪ್ರಾರಂಭವಾದಂಥ ದೇಹದ ಹೊರಭಾಗದ ಕಡೆಗೆ ಸಾಗುವಂಥ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ.
ಅಂದರೆ ಹೃದಯ ಅಥವಾ ಬೆನ್ನುಹುರಿಯಿಂದ ಪ್ರಾರಂಭವಾಗ್ತದೆ, ನಂತರ ಅದು ಕೈಕಾಲುಗಳತ್ತ ಸಾಗುತ್ತದೆ. ಇದು ಯಾವ ರೀತಿಯಾದಂಥ ಒಂದು ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಮೀಪ ಧ್ರುವರ ವಿಕಾಸ. ಓಕೆ, ಪ್ರಾಕ್ಸಿಮೆಂಟಲ್ ಒಂದು ಟ್ರೇಡ್ ಅಂತ ಕರೀತಾರೆ ನೋಡಿ, ಟ್ರೆಂಡ್. ಓಕೆ, ಸಮೀಪ ದೂರ ವಿಕಾಸ ಅಂತ ಕರೀತಾರೆ. ಮೊದಲು ಬೆನ್ನಿಂದ ಪ್ರಾರಂಭವಾಗುತ್ತದೆ, ನಂತರ ಕಾಲುಗಳತ್ತ ಸಾಗುತ್ತದೆ. ಅದೇ ರೀತಿಯಾಗಿ ಶಿರೋಪಾದಮುಖ ಏನಪ್ಪ ಅಂತಂದರೆ ಸೆಫಲೋಕಾರ್ಡಿಯಲ್ ತತ್ವಾಂತರ. ಇದು ಯಾವ ರೀತಿ ಅಂದರೆ ಇದು ತಲೆಯಿಂದ ಪ್ರಾರಂಭವಾಗ್ತದೆ ನೋಡಿ, ಶಿರೋಪಾದಮುಖ ತತ್ವ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದಾಗಿ ಉತ್ತರ ಇದೆ ನೋಡಿ. ಮಗುವಿನ ಒಂದು ಬೆಳವಣಿಗೆಯು ದೇಹದ ಕೇಂದ್ರ ಭಾಗದಿಂದ ಅಂದರೆ ಹೃದಯ ಅಥವಾ ಬೆನ್ನುರಿಂದ ಪ್ರಾರಂಭವಾಗಿಸಿಂದ ಕ್ರಮೇಣ ಹೊರಭಾಗಕ್ಕೆ ಅಂದರೆ ಭುಜಕ್ಕೆ ಮತ್ತು ಕೈ ಬೆರಳುಗಳಿಗೆ ಸಾಗುತ್ತದೆ. ಈ ಒಂದು ನಿಯಮವನ್ನು ಏನಪ್ಪ ಅಂತಂದರೆ ಸಮೀಪ ದೂರ ವಿಕಾಸ ಎಂದು ಕರೆಯುತ್ತಾರೆ. ಓಕೆ, ಪ್ರಾಕ್ಸಿಮೆಂಟಲ್ ಒಂದು ಪ್ರಿನ್ಸಿಪಲ್ ಅಂತ ಕರೀತಾರೆ ನೋಡಿ, ಸಮೀಪ ದೂರ ವಿಕಾಸ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಸಮಾಜದ ಒಂದು ಒಪ್ಪದ ತನ್ನ ಕೋಪ ಅಥವಾ ಆಕ್ರಮಣಕಾರಿ ಭಾವನೆಗಳನ್ನು ಕ್ರೀಡೆ ಅಥವಾ ಕಲೆಯ ಮೂಲಕ ಸಮಾಜ ಒಪ್ಪುವ ಮತ್ತು ಸಕಾರಾತ್ಮಕ ಮಾರ್ಗದಲ್ಲಿ ಹೊರಹಾಕುವುದು ಯಾವ ರೀತಿಯ ರಕ್ಷಣಾ ತಂತ್ರ ಅಂತ ಕೊಟ್ಟಿದ್ದಲ್ಲಿ. ರಕ್ಷಣಾ ತಂತ್ರಕ್ಕೆ ಪ್ರಶ್ನೆ ಆಗಿದೆ ನೋಡಿ ಇದು. ಓಕೆ, ಮಕ್ಕಳೇನಪ್ಪ ಅಂತಂದರೆ ಸಮಾಜ ಒಪ್ಪದ ತನ್ನ ಕೋಪ ಇರ್ತದೆ ಮತ್ತು ಆಕ್ರಮಣಕಾರಿ ಭಾವನೆಯನ್ನು ಮಕ್ಕಳು ಹೊಂದಿರ್ತಾರೆ. ಅವರೇನಪ್ಪ ಅಂತಂದರೆ ಸಮಾಜ ಒಪ್ಪುವ ರೀತಿಯಲ್ಲಿ ಕ್ರೀಡೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಅದರ ಮೂಲಕ ಏನಪ್ಪ ಅಂತಂದರೆ ಸಕಾರಾತ್ಮಕ ಮಾರ್ಗದಲ್ಲಿ ಹೊರ ಹಾಕುತ್ತಾರೆ ಅವರ ಒಂದು ಭಾವನೆಯನ್ನು. ಇದು ಯಾವ ರೀತಿಯ ರಕ್ಷಣಾ ತಂತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಉನ್ನತೀಕರಣ, ಸಬ್ಲಿಮೇಷನ್ ಅಂತ ನಾವು ಕರಿತೇವೆ. ಓಕೆ, ಉನ್ನತೀಕರಣಗೊಳಿಸ್ತಾರೆ. ಇದೇನಪ್ಪ ಅಂತಂದರೆ ಅತ್ಯಂತ ಆರೋಗ್ಯಕರ ಮತ್ತು ರಕ್ಷಣಾ ತಂತ್ರವಾಗಿದೆ ಅಂತ ಹೇಳ್ತೀವಿ. ಇದರಲ್ಲಿ ವ್ಯಕ್ತಿಯು ತನ್ನ ಒಂದು ಋಣಾತ್ಮಕ ಶಕ್ತಿ ಮತ್ತು ಭಾವನೆಗಳನ್ನು ರಚನಾತ್ಮಕ ಮತ್ತು ಸಮಾಜಕ್ಕೆ ಉಪಯುಕ್ತವಾದಂಥ ಕೆಲಸಗಳಿಗೆ ತಿರುಗಿಸ್ತಾನೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಸಾಹಿತ್ಯದಲ್ಲಿ, ಕ್ರೀಡೆಯಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಏನಪ್ಪ ಅಂತಂದರೆ ತನ್ನ ಭಾವನೆಯನ್ನು ಏನಪ್ಪ ಅಂತಂದರೆ ಹೊರ ಹಾಕ್ತಾನೆ ಅಂತಲೇ ನಾವು ಹೇಳ್ಬೋದು. ಓಕೆ, ಇದನ್ನು ಏನಂತ ಕರೀತಾರೆ, ಸಬ್ಲಿಮೇಷನ್ ಅಂತ ಕರೀತಾರೆ ನೋಡ್ರಿ. ಈ ಪ್ರಶ್ನೆ ಕೂಡ ಪ್ರಮುಖವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನಾವು ಈ ಹಿಂದೆ ಕಲಿತಂಥ ಹಳೆಯ ವಿಷಯವು ಈಗ ಕಲಿಯುತ್ತಿರುವಂಥ ಹೊಸ ವಿಷಯವನ್ನು ಗ್ರಹಿಸಲು ಮತ್ತು ನೆನಪಿಡಲು ಅಡ್ಡಿಪಡಿಸಿದರೆ ಅದನ್ನು ಏನೆಂದು ಕರೆಯುತ್ತೇವೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಿಂದೆ ಕಲಿತಂಥ ವಿಷಯ ಏನಪ್ಪ ಅಂತಂದರೆ ಈಗ ಹೊಸ ವಿಷಯನ ಕಲಿತಿರ್ತೀವಿ, ಅಂಥ ಸಮಯದಲ್ಲಿ ಏನಪ್ಪ ಅಂತಂದರೆ ಅದು ನೆನಪಿಡಲು ಅಡ್ಡಿಪಡಿಸ್ತದೆ, ಅಂದರೆ ತೊಂದರೆ ನೀಡ್ತದೆ. ಅದನ್ನು ಏನೆಂದು ಕರಿತೇವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಎ ನೋಡಿ, ಪೂರ್ವಾನ್ವಯ ಹಸ್ತಕ್ಷೇಪ ಅಂತ ಕರಿತೇವೆ ನಾವು. ಓಕೆ, ಹಳೆಯ ವಿಷಯ ಏನಪ್ಪ ಅಂತಂದರೆ ಹೊಸ ವಿಷಯವನ್ನು ನೆನಪಿಡಲು ಅಡ್ಡಿಪಡಿಸಿದಂಥ ಸಂದರ್ಭಕ್ಕೆ ಏನಂತ ಕರಿತೀವಿ, ಅನ್ವಯ ಹಸ್ತಕ್ಷೇಪ ಎಂದು ಕರಿತೇವೆ. ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀವಿ ನೋಡಿ. ಹಳೆಯ ಸ್ಮೃತಿಯು ಹೊಸ ಸ್ಮೃತಿಯನ್ನು ಮರೆಯುವಂತೆ ಮಾಡುವುದೇ ಪೂರ್ವಾನ್ವಯ ಹಸ್ತಕ್ಷೇಪ ಎಂದು ಕರೀತೇವೆ. ಉದಾಹರಣೆಗೆ ಹಳೆ ಮೊಬೈಲ್ ನಂಬರ್ ನೆನಪಿದ್ದಗೇಶಿಂದ ಹೊಸ ನಂಬರ್ ಏನಪ್ಪ ಅಂತಂದರೆ ಕಷ್ಟ ಆಯ್ತಪ್ಪ, ಕಲಿಯಲು ಕಷ್ಟ ಆದಂಥ ಸಂದರ್ಭದಲ್ಲಿ ಏನಂತ ಕರಿತೀವಿ, ಪೂರ್ವಾನ್ವಯ ಹಸ್ತಕ್ಷೇಪ ಅಂತ ಕರಿತೇವೆ. ಅದೇ ರೀತಿಯಾಗಿ ಹೊಸ ಕಲಿಕೆಯನ್ನು ಹಳೆಯದನ್ನು ಮರೆಸಿದರೆ ಅದನ್ನು ಪಶ್ಚಾನ್ವಯ ಹಸ್ತಕ್ಷೇಪವನ್ನು ಕರಿತೇವೆ ನೋಡಿ. ಓಕೆ, ಹೊಸ ಕಲಿಕೆ ಏನಾಗುತ್ತೆ ಅಂದರೆ ಹಳೆ ಕಲಿಕೆಯನ್ನು ಮರೆಸ್ತದ, ಇಂಥದಕ್ಕೆ ಏನಂತ ಕರಿತಾರೆ ಅಂದರೆ ಪಶ್ಚಾನ್ವಯ ಹಸ್ತಕ್ಷೇಪ ಎಂದು ಕರೀತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಬೋಧನಾ ಪ್ರಕ್ರಿಯೆ ಆರಂಭದಲ್ಲಿ ವಿದ್ಯಾರ್ಥಿಗಳು ಎಲ್ಲಿ ಮತ್ತು ಯಾವ ನಿರ್ದಿಷ್ಟ ವಿಷಯದಲ್ಲಿ ಹಿಂದುಳಿದಿದ್ದಾರೆ, ಅವರ ನ್ಯೂನತೆಗಳೇನು ಎನ್ನುವುದನ್ನು ನಿಖರವಾಗಿ ಪತ್ತೆ ಹಚ್ಚಲು ಯಾವ ಮೌಲ್ಯಮಾಪನ ಮಾಡಬೇಕಂತ ಕೊಟ್ಟಿದ್ದಾರೆ. ಮೌಲ್ಯಮಾಪನ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ. ಪತ್ತೆ ಹಚ್ಚಲು ಮಾಡುವಂಥ ಮೌಲ್ಯಮಾಪನ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಂಥ ಸಂದರ್ಭದಲ್ಲಿ ಮಾಡುವಂಥ ಮೌಲ್ಯಮಾಪನ ಯಾವುದು. ಓಕೆ, ಕಲಿಕೆಯಲ್ಲಿ ಹಿಂದುಳಿದಂಥ ಸಂದರ್ಭ CTET ಸೆಂಟ್ರಲ್ TETಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ನೋಡಿ ಇದು. ಓಕೆ, ಕಲಿಕೆಯಲ್ಲಿ ಹಿಂದುಳಿದಂಥ ಸಂದರ್ಭದಲ್ಲಿ ಮಾಡುವಂಥ ಮೌಲ್ಯಮಾಪನ ಯಾವುದು. ಇದಕ್ಕೆ ಸರಿಯಾದ ಉತ್ತರ ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ ನೋಡಿ, ಡಯಾಗ್ನೋಸ್ಟಿಕ್ ಎವ್ಲ್ಯೂಷನ್ ಅಂತ ಕರಿತೀವಿ. ಓಕೆ, ಇದೇನಪ್ಪ ಅಂತಂದರೆ ಕಲಿಕೆಯಲ್ಲಿ ಹಿಂದುಳಿದಂಥ ಸಂದರ್ಭದಲ್ಲಿ ಮಾಡುವಂಥ ಮೌಲ್ಯಮಾಪನ. ಯಾವ ರೀತಿಯಾಗಿ ಡಾಕ್ಟ್ರ್ ಒಬ್ಬ ರೋಗಿಯ ಒಂದು ರೋಗವನ್ನು ಅಂದರೆ ಕಾಯಿಲೆಯನ್ನು ಪತ್ತೆ ಹಚ್ತಾನೋ ಅದೇ ರೀತಿಯಾಗಿ ಶಿಕ್ಷಕರೇನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಯನ್ನು ಮತ್ತು ಕಷ್ಟಗಳನ್ನು ನಿಖರವಾಗಿ ಪತ್ತೆ ಹಚ್ಚುವುದನ್ನು ನಾವೇನಂತ ಕರಿತೀವಿ, ನೈದಾನಿಕ ಮೌಲ್ಯಮಾಪನ ಎಂದು ಕರೆಯುತ್ತೇವೆ.
ಓಕೆ. ನೈದಾನಿಕ ಮೌಲ್ಯಮಾಪನ ನಂತರ ಏನು ಮಾಡಪ್ಪಪ್ಪ ಅಂತಂದರೆ ಅವರಿಗೆ ಪರಿಹಾರ ಬೋಧನೆಯನ್ನು ನೀಡಲಾಗ್ತದೆ. ಓಕೆ. ಪರಿಹಾರ ಬೋಧನೆ ಯಾವಾಗ ನೀಡಲಾಗ್ತಪ್ಪ ಅಂತಂದರೆ ನೈದಾನಿಕ ಮೌಲ್ಯಮಾಪನ ನೀಡಿದ ನಂತರದಲ್ಲಿ ಪರಿಹಾರ ಬೋಧನೆಯನ್ನು ನೀಡಲಾಗ್ತದೆ. ನೆಕ್ಸ್ಟ್ ಪ್ರಶ್ನೆ KRTATಯಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡಿದ್ದು, ಜೀನ್ ಪಿಯಾಜೆ ಅವರ ಅರಿವಿನ ವಿಕಾಸ ಸಿದ್ಧಾಂತದಲ್ಲಿ ಊಹಾತ್ಮಕ ನಿಗಮನಾತ್ಮಕ ಚಿಂತನೆ ಯಾವ ಹಂತದಲ್ಲಿ ಪ್ರಮುಖ ಲಕ್ಷಣ ಆಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಹಂತದ ಪ್ರಮುಖ ಲಕ್ಷಣ? ಜೀನ್ ಪಿಯಾಜೆ ಅವರು 4 ಹಂತಗಳನ್ನು ಹೇಳ್ತಾರೆ. ಅದರ ಹಂತದಲ್ಲಿ ಯಾವ ಹಂತದಲ್ಲಿ ಊಹೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆದಿರುತ್ತಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಓಕೆ. ಊಹೆಯನ್ನು ಮಾಡಿಕೊಳ್ತದ. ಓಕೆ. ಚಿಂತನೆಯನ್ನು ಮಾಡ್ತಿರ್ತಾನೆ. ಇಂಥ ಒಂದು ಹಂತ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ನೋಡಿ, ಔಪಚಾರಿಕ ಕಾರ್ಯಗಳ ಅಂತ ಕರಿತೇವೆ ನಾವು. ಇದು 7ರಿಂದ 11ರವರೆಗೂ ಇರ್ತದೆ. ಇಲ್ಲ 11ಕ್ಕಿಂತ ಮೇಲ್ಪಟ್ಟು ಇರ್ತದೆ ನೋಡ್ರಿ. ಓಕೆ. 11ರಿಂದ ಮೇಲ್ಪಟ್ಟು ಇರ್ತದೆ. ಇದು ಮೂರ್ತ ಕಾರ್ಯ. ಮೊದಲನೇದಾಗಿ 4 ಹಂತಗಳು ಹೇಳ್ತಾರೆ ನೋಡ್ರಿ ಜೀನ್ ಪಿಯಾಜೆ ಅವರು. ಮೊದಲನೇದ್ದು ಸಂವೇದನಾ ಅಗತ್ಯ ಅಂತ. ಓಕೆ. ಇದು 0ರಿಂದ 2ರವರೆಗೂ ಇರ್ತದೆ. ನಂತರ ಕಾರ್ಯಪೂರ್ವ ಅಂತ 2ರಿಂದ 7ರವರೆಗೂ. ನಂತರ ಮೂರ್ತ ಕಾರ್ಯಗಳಂತ 7ರಿಂದ 11ರವರೆಗೂ ಇರ್ತದೆ. ನಂತರ ಔಪಚಾರಿಕ ಅಂತ ಇದು 11ಕ್ಕಿಂತ ಮೇಲ್ಪಟ್ಟಲ್ಲಿ ವಯಸ್ಸಿನಲ್ಲಿ ಕಂಡು ಬರ್ತದೆ. ಅಂದರೆ ಆ ಒಂದು ಸಮಯದಲ್ಲಿ ಊಹಾತ್ಮಕ ನಿರ್ಗಮನಾತ್ಮಕ ಚಿಂತನೆಯನ್ನು ಮಕ್ಕಳು ಮಾಡ್ತಾರೆ. ಓಕೆ. ದ್ರವ್ಯಗಳ ಸ್ಥಾಯಿತ್ವ ಯಾವಾಗ ಮೂರ್ತ ಕಾರ್ಯಗಳಂತಲ್ಲಿ ಕಂಡು ಬರ್ತದೆ. ಅನಿಮಿಸಮ್ ಯಾವ ಹಂತಗಳಲ್ಲಿ ಕಂಡು ಬರ್ತದೆ ಅಂದರೆ ಕಾರ್ಯಪೂರ್ವ ಹಂತಗಳಲ್ಲಿ ಅನಿಮಿಸಮ್ ಅಂತ ಕಂಡು ಬರ್ತದೆ ನೋಡ್ರಿ. ಓಕೆ. ಸಂವೇದನಾ ಗತಿ ಹಂತದಲ್ಲಿ ಬೊಂಬೆಯ ಒಂದು ಇದೆ ಅಂತ ಅನ್ನುವಂಥ ಕಂಡು ಬರ್ತದೆ. ಅದು ಸಂವೇದನಾ ಗತಿ ಹಂತದಲ್ಲಿ. ಓಕೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಇದು ನೋಡಿ. ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಕ್ಕಳು ಏನಪ್ಪ ಅಂತಂದರೆ ವಿಜ್ಞಾನಿಗಳಂತೆ ಆಲೋಚನೆ ಪ್ರಾರಂಭ ಮಾಡ್ತಾರೆ. ಒಂದು ಸಮಸ್ಯೆಗೆ ಏನಾಗಬಹುದೆಂದು ಮೊದಲೇ ಊಹಿಸಿಗೆಸಿಂದ ತಾರ್ಕಿಕವಾಗಿ ಪರೀಕ್ಷಿಸುವ ಸಾಮರ್ಥ್ಯವನ್ನು ಇದು ಸೂಚನೆ ನೀಡುತ್ತದೆ. ಯಾವುದು? ಔಪಚಾರಿಕ ಹಂತದಲ್ಲಿ ವಿಜ್ಞಾನಿಗಳಂತೆ ಯೋಚನೆಯನ್ನು ಮಾಡ್ತಾರೆ. ಇದು 11 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಲ್ಲಿ ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಹಾವರ್ಡ್ ಗಾರ್ಡ್ನರ್ ಅವರ ಒಂದು ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಕ್ರೀಡಾಪಟುಗಳು, ಶಸ್ತ್ರಚಿಕಿತ್ಸಕರು ಮತ್ತು ನರ್ತಕರು ಯಾವ ರೀತಿಯ ಬುದ್ಧಿಶಕ್ತಿಯನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹೊಂದಿರುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಹಾವರ್ಡ್ ಗಾರ್ಡ್ನರ್. ಇವರು ಹೇಳ್ತಾರೆ ಯಾವ ರೀತಿಯಾದಂಥ ಒಂದು ಬುದ್ಧಿಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊರಹಾಕ್ತಾರೆ ಕ್ರೀಡಾಪಟುಗಳು, ಶಸ್ತ್ರಚಿಕಿತ್ಸಕರು ಮತ್ತು ನರ್ತಕರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ದೈಹಿಕ ಚಲನಶೀಲ ಬುದ್ಧಿಶಕ್ತಿ ಉಳ್ಳವರು ಏನಪ್ಪ ಅಂತಂದರೆ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರ್ತಾರೆ ನೋಡ್ರಿ. ಓಕೆ. ತಮ್ಮ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಮತ್ತು ಕೌಶಲ್ಯವನ್ನು ಪೂರ್ಣವಾಗಿ ಚಲಿಸುವ ಸಾಮರ್ಥ್ಯವನ್ನು ದೈಹಿಕ ಚಲನಶೀಲರು ಬುದ್ಧಿಶಕ್ತಿ ಎನ್ನುತ್ತಾರೆ ನೋಡಿ. ದೈಹಿಕ ಚಲನಶೀಲ ಬುದ್ಧಿಶಕ್ತಿ ಎಂದು ಕರೀತಾರೆ. ಇದು ಡ್ಯಾನ್ಸರ್ಸ್ ಆಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು ಮತ್ತು ಸರ್ಜನ್ಸ್ಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ ಈ ಒಂದು ದೈಹಿಕ ಚಲನಶೀಲ ಬುದ್ಧಿಶಕ್ತಿ. ಓಕೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ರಾಷ್ಟ್ರೀಯ ಪಾಠ್ಯಕ್ರಮ ಚೌಕಟ್ಟು ಪ್ರಕಾರ ಶಾಲಾ ಶಿಕ್ಷಣವು ಯಾವ ಬೋಧನಾ ತತ್ವವನ್ನು ಪ್ರಮುಖವಾಗಿ ಆಧರಿಸಿರಬೇಕೆಂದು ಶಿಫಾರಸು ಮಾಡಿದಂತ ಕೊಟ್ಟಿದ್ದಾರೆ. ಓಕೆ. ಇದಕ್ಕೆ ಸರಿಯಾದ ಉತ್ತರ ಜ್ಞಾನದ ರಚನಾವಾದ. ಓಕೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡಿ. NCERT 2005 ಒಂದು ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ರಚನಾವಾದ ಆಗಿರ್ಬೇಕಂತ ಹೇಳ್ತದೆ. ಓಕೆ. ರಚನಾದ ತತ್ವದ ಮೇಲೆ ನಿಂತಿದೆ. ಅಂದರೆ ಏನಪ್ಪ ಅಂತಂದರೆ ಮಗು ತನ್ನ ಸುತ್ತಮುತ್ತಲಿನ ಪರಿಸರ ಮತ್ತು ಸಮಾಜದೊಂದಿಗೆ ಬೆರೆಯಲು ಮೂಲಕ ಸಕ್ರಿಯವಾಗಿ ತನ್ನದೇ ಆದ ಜ್ಞಾನವನ್ನು ಕಟ್ಟಿಕೊಳ್ಳಬೇಕೆಂದು ಇದರ ಒಂದು ಉದ್ದೇಶ ಆಗಿದೆ ನೋಡಿ. ಅಂದರೆ ಮಕ್ಕಳು ಏನಪ್ಪ ಅಂತಂದರೆ ತನ್ನ ಸುತ್ತಮುತ್ತಲಿರುವಂಥ ಪರಿಸರ ಜೊತೆಗೆ ಸೇರಿಗೆಸಿಂದ ಆತನಲ್ಲಿರುವಂಥ ಪ್ರಮುಖ ಜ್ಞಾನವನ್ನು ತಾನೇ ಕಟ್ಟಿಕೊಳ್ಳಬೇಕೆಂಬುದು 2005 ಒಂದು NCERTನ ಉದ್ದೇಶ ಆಗಿದೆ ನೋಡಿ. ನೆಕ್ಸ್ಟ್, ವೃತ್ತಿಪರ ಕೌಶಲ್ಯಗಳಿಗೆ ಒತ್ತು ನೀಡುವ ಮೂಲಕ ಶಿಕ್ಷಣ ಅಥವಾ ವಾರದ ಶಿಕ್ಷಣ ಯೋಜನೆ ಯಾವ ದೇಶಕ್ಕೆ ಪರಿಚಯಿಸಿದರು ಅಂತ ಕೊಟ್ಟಿದ್ದಾರೆ ನೋಡಿ. ವೃತ್ತಿಪರ ಕೌಶಲ್ಯಗಳಿಗೆ ಒತ್ತು ನೀಡುವ ಮೂಲ ಶಿಕ್ಷಣ ಅಥವಾ ವಾರದ ಶಿಕ್ಷಣ ಯೋಜನೆಯನ್ನು ವಾರದ ಶಿಕ್ಷಣ ಯೋಜನೆಯನ್ನು ದೇಶಕ್ಕೆ ಪರಿಚಯಿಸಿದವರು ಯಾರಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ. ನಾನು ಯಾವ ದೇಶದವರು ಅಂತ ಮಾಡಿದ್ದೆ, ಇಲ್ಲಿ ದೇಶಕ್ಕೆ ಪರಿಚಯಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಈ ಒಂದು ವಾರದ ಶಿಕ್ಷಣ ಯೋಜನೆಯನ್ನು 1937ರಲ್ಲಿ ಪರಿಚಯಿಸ್ತಾರೆ ನೋಡಿರಿ. ಓಕೆ.
ಇವ್ರು ಏನಪ್ಪ ಅಂತಂದರೆ ನೈ ತಾಲೀಮು ಅಥವಾ ಮೂಲ ಶಿಕ್ಷಣ ಪದ್ಧತಿಯನ್ನು ಪರಿಚಯ ನೀಡ್ತಾರೆ. ಶಿಕ್ಷಣ ಮಾತೃಭಾಷೆಯಲ್ಲಿ ಇರಬೇಕು, ಜೊತೆಗೆ ಕರಕೌಶಲ ಕಲೆಗಳನ್ನು ಒಳಗೊಂಡಿರಬೇಕೆಂಬುದು ಮಹಾತ್ಮ ಗಾಂಧೀಜಿಯವರ ಒಂದು ಉದ್ದೇಶ ಆಗಿರುತ್ತೆ ನೋಡ್ರಿ. ಓಕೆ, ವಾರದ ಶಿಕ್ಷಣದಲ್ಲಿ ಹೇಳ್ತಾರೆ 1937ರಲ್ಲಿ. ಅಂದರೆ ಕರಕೌಶಲಗಳು ಅಂದರೆ ಹತ್ತಿ ನೇಯೋದಾಗಿರ್ಬೋದು, ಬುಟ್ಟಿ ಹಣೆಯೋದಾಗಿರ್ಬೋದು. ನೆಕ್ಸ್ಟ್, ಶಿಕ್ಷಣ ಹಕ್ಕು ಕಾಯ್ದೆ 21ರ ಅನ್ವಯ ಶಾಲೆ ಅಭಿವೃದ್ಧಿಗಾಗಿ ಪ್ರತಿಯೊಂದು ಶಾಲೆಯು ಕಡ್ಡಾಯವಾಗಿ ರಚಿಸಬೇಕಾದ ಸಮಿತಿ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಕಮೆಂಟ್ ಮಾಡಿ ಉತ್ತರವನ್ನು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ, GPSನಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಓಕೆ, ಮನುಷ್ಯರ ವ್ಯಕ್ತಿತ್ವವನ್ನು ಟೈಪ್ ಎ ಮತ್ತು ಟೈಪ್ ಬಿ ಎಂದು ಪ್ರಮುಖವಾಗಿ ವಿಂಗಡಿಸಿದ ಮನೋವಿಜ್ಞಾನಿಗಳು ಯಾರು ಅಂತ ಕೊಟ್ಟಿದ್ದಾರೆ. ಏನು ಮಾಡ್ತಾರಪ್ಪ ಅಂತಂದರೆ ಮನುಷ್ಯರ ವ್ಯಕ್ತಿತ್ವವನ್ನು ಟೈಪ್ ಎ ಟೈಪ್ ಬಿ ಎಂದು ವಿಂಗಡಣೆ ಮಾಡ್ತಾರೆ. ಆ ಒಂದು ಮನೋವಿಜ್ಞಾನಿಗಳು ಯಾರಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಫ್ರೈಡ್ಮನ್ ಮತ್ತು ರೋಷನ್ಮನ್. ಫ್ರೈಡ್ಮನ್ ಮತ್ತು ರೋಷನ್ಮನ್ ನೋಡಿ, ಇವ್ರು ಏನು ಮಾಡ್ತಾರೆ ಅಂದರೆ ಟೈಪ್ ಎ ಟೈಪ್ ಬಿ ಎಂದು ವ್ಯಕ್ತಿತ್ವವನ್ನು ವಿಂಗಡಣೆ ಮಾಡ್ತಾರೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿರಿ. ಫ್ರೈಡ್ ಮತ್ತು ರೋಷನ್ಮನ್ ಏನು ಮಾಡ್ತಾರೆ ಅಂದರೆ ಸದಾ ಆತುರ ಮತ್ತು ಸ್ಪರ್ಧಾತ್ಮಕ ಮತ್ತು ಒತ್ತಡದಲ್ಲಿರುವಂಥ ವ್ಯಕ್ತಿಗಳಿಗೆ ಅವ್ರ ವ್ಯಕ್ತಿತ್ವವನ್ನು ಟೈಪ್ ಎದಲ್ಲಿ ಹಾಕ್ತಾರೆ. ಅದೇ ರೀತಿಯಾಗಿ ನಿರಾಳವಾಗಿರುವ ಮತ್ತು ಒತ್ತಡ ರಹಿತವಾಗಿರುವಂಥ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಟೈಪ್ ಬಿಯಲ್ಲಿ ವಿಂಗಡಣೆ ಮಾಡ್ತಾರೆ ಅಂತ ಹೇಳ್ಬೋದು. ಟೈಪ್ ಬಿ ಆಗಿ ವರ್ಗೀಕರಿಸ್ತಾರೆ. ಯಾರು? ಫ್ರೈಡ್ಮನ್ ಮತ್ತು ರೋಷನ್ಮನ್. ವ್ಯಕ್ತಿತ್ವವನ್ನು ಟೈಪ್ ಎ ಟೈಪ್ ಬಿ ಅಂತ ವಿಂಗಡಣೆ ಮಾಡಿದಂಥ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಿದ್ರೆ ಇವರು ಅಂತ ಆಯ್ಕೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವಂಥ ಸ್ವಂತ ಆಲೋಚನೆ, ಭಾವನೆ ಮತ್ತು ಅನುಭವಗಳನ್ನು ತಾನೇ ಸ್ವಂತ ವೀಕ್ಷಿಸಿ ಅಧ್ಯಯನ ಮಾಡುವಂಥ ಮನೋವಿಜ್ಞಾನದ ಅತಿ ಹಳೆಯ ವಿಧಾನ ಯಾವುದಂತ ಕೊಟ್ಟಿದ್ದಾರೆ. ಇದು ಕೂಡ ಅತ್ಯಂತ ಸುಲಭಕರವಾದಂಥ ಪ್ರಶ್ನೆ ಇದೆ ನೋಡಿ. ವ್ಯಕ್ತಿ ಏನಪ್ಪ ಅಂತಂದರೆ ತಾನೇ ಸ್ವಂತ ವೀಕ್ಷಣೆ ಮಾಡಿಗೆಸಿಂದ ಆತನಲ್ಲಿರುವಂಥ ಆಲೋಚನೆ, ಭಾವನೆ, ಅನುಭವಗಳನ್ನು ಅಧ್ಯಯನ ಮಾಡೋದಾಗಿದೆ ನೋಡಿ. ಇದು ಯಾವ ರೀತಿಯಾದಂಥ ವಿಧಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಅಂತರ್ವೀಕ್ಷಣೆ ವಿಧಾನ. ಓಕೆ, ಅಂತರ ಅವಲೋಕನ ಎಂದು ನಾವು ಕರಿತೇವೆ. ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರಿತೇವೆ ನಾವು. ಎ ಬಿ ಟೀಚನರ್ ಅವರು ಇದನ್ನು ಬಿಡಿಸ್ತಾರೆ. ಎ ಬಿ ಟೀಚನರ್ ಅಂತ ಕರಿತೀವಿ ನಾವು. ಓಕೆ, ಎ ಬಿ ಟೀಚನರ್ ಅವರು ಇದನ್ನು ಪ್ರಮುಖವಾಗಿ ಅಧ್ಯಯನ ಮಾಡ್ತಾರೆ, ಅಂತರ ಅವಲೋಕನ. ಅದೇ ಓಕೆ, ಏನಪ್ಪ ಅಂತಂದರೆ ತಾನೇ ಸ್ವಂತ ವೀಕ್ಷಣೆ ಮಾಡೋದಾಗಿದೆ ನೋಡಿ. ಅದೇ ರೀತಿಯಾಗಿ ಸಮೀಕ್ಷೆ ವಿಧಾನ ಅಂದರೆ ಸರ್ವೆ ಮಾಡೋದಾಗಿದೆ ನೋಡಿ. ವ್ಯಕ್ತಿ ಅಧ್ಯಯನ ಏನಪ್ಪ ಅಂತಂದರೆ ಡಿ ಎಫ್ ಡಿ ಬುಕ್ಸ್ ಅವರು ಅಧ್ಯಯನ ಮಾಡ್ತಾರೆ ಇದು ವ್ಯಕ್ತಿ ಅಧ್ಯಯನ. ಅದೇ ರೀತಿಯಾಗಿ ಪ್ರಾಯೋಗಿಕ ವಿಧಾನ ಏನಪ್ಪ ಅಂತಂದರೆ ಇವರೇನಪ್ಪ ಅಂದರೆ ವಿಲ್ಯಲ್ಮೋಟ್ ಅವರು ಇದು ಮೊದಲ ಬಾರಿಗೆ ಪ್ರಾಯೋಗಿಕ ವಿಧಾನವನ್ನು ತೆರೆಯುತ್ತಾರೆ. ಇದು ಕೂಡ ಗೊತ್ತಿರಬೇಕು ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ಓಕೆ, ಆಪ್ಷನ್ಸ್ ಸರಿಯಾದ ಉತ್ತರ ಆಗಿತ್ತು. ರಚನಾವಾದಿಯಾಗಿರುವಂಥ ವಿಲ್ಯಲ್ಮೋಟ್ ಮತ್ತು ಎ ಬಿ ಟೀಚನರ್ ಏನು ಮಾಡ್ತಾರಪ್ಪ ಅಂತಂದರೆ ಈ ವಿಧಾನವನ್ನು ಬೆಳವಣಿಗೆ ತರ್ತಾರೆ. ಅಂತರ್ವೀಕ್ಷಣೆ ಅಂದರೆ ಏನಪ್ಪ ಅಂತಂದರೆ ತನ್ನೊಳಗೆ ತಾನು ನೋಡುವುದಾಗಿದೆ. ಇದು ಅತಿ ಹಳೆಯ ಹಾಗೂ ಅತಿ ವ್ಯಕ್ತಿನಿಷ್ಠ ವಿಧಾನ ಆಗಿದೆ ಅಂತ ಹೇಳ್ಬೋದು. ಹೆಚ್ಚು ವ್ಯಕ್ತಿನಿಷ್ಠ ವಿಧಾನ ಆಗಿದೆ ನೋಡಿ ಅಂತರವಲೋಕನ. ಎ ಬಿ ಟೀಚನರ್ ಮತ್ತು ವಿಲ್ಯಲ್ಮೋಟ್ ಅವರು ಏನು ಮಾಡ್ತಾರೆ ಅಂದರೆ ಬೆಳವಣಿಗೆ ತರ್ತಾರೆ. ನಂತರ GPS ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಇವಾನ್ ಪಾವ್ಲೋವ್ ಅಂತ ನಾಯಿಯ ಮೇಲಿನ ಪ್ರಯೋಗದಲ್ಲಿ ಆಹಾರವನ್ನು ನೋಡಿ ಜೊಲ್ಲು ಸುರಿಸುವುದನ್ನು ಕಲಿತ ನಾಯಿಯು ತದನಂತರ ಕೇವಲ ಗಂಟೆಯ ಶಬ್ದ ಕೇಳಿದ ತಕ್ಷಣವೇ ಜೊಲ್ಲು ಸುರಿಸುತ್ತದೆ. ಇಲ್ಲಿ ಗಂಟೆಯ ಶಬ್ದ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿರ್ಬಂಧಿತ ಪ್ರಚೋದನೆ ಅಂತ ಕರಿತೀವಿ ನೋಡ್ರಿ, CS ಅಂತ. ಓಕೆ, ನಾಯಿ ಮೇಲೆ ಪ್ರಯೋಗ ಮಾಡ್ತಾರೆ ಪಾವ್ಲೋವ್ ಅವರು. ಓಕೆ, ಗಂಟೆಯ ಸ್ವಾಭಾವಿಕವಾಗಿ ಜೊಲ್ಲು ಸುರಿಸುವುದಿಲ್ಲ, ಆದರೆ ಆಹಾರದೊಂದಿಗೆ ಅದನ್ನು ಪದೇ ಪದೇ ಜೋಡಿಸಿದಾಗ ಗಂಟೆ ಶಬ್ದವು ನಿರ್ಬಂಧಿತ ಅಥವಾ ಕೃತಕ ಪ್ರಚೋದನೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇದಕ್ಕಾಗಿ ನಾಯಿ ಏನಪ್ಪ ಅಂತಂದರೆ ಜೊಲ್ಲು ಸುರಿಸ್ತದೆ. ನಾಯಿ ಮೇಲೆ ಪ್ರಯೋಗ ಮಾಡ್ತಾರೆ. ಇವರಿಗೆ 1904ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ನೋಡ್ರಿ, ಇವಾನ್ ಪಾವ್ಲೋವ್ ಅವರಿಗೆ. ನೆಕ್ಸ್ಟ್, ಮಕ್ಕಳ ಬುದ್ಧಿಶಕ್ತಿಯನ್ನು ಅಳೆಯಲು ಕಾಗದದ ಮೇಲೆ ಮನುಷ್ಯನ ಚಿತ್ರ ಬರೆಯಲು ಹೇಳುವಂಥ ಡ್ರಾ ಎ ಮ್ಯಾನ್ ಎಂಬ ಒಂದು ಪ್ರಸಿದ್ಧ ಅಶಾಬ್ದಿಕ ಪರೀಕ್ಷೆಯ ರೂಪಿಸಿದವರು ಯಾರಂತ ಕೊಟ್ಟಿದ್ದಾರೆ. ಡ್ರಾ ಎ ಮ್ಯಾನ್ ಟೆಸ್ಟನ್ನು ರೂಪಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಫ್ಲಾರೆನ್ಸ್ ಗುಟೆನಫ್ ಅವರು ಏನು ಮಾಡ್ತಾರೆ ಅಂದರೆ ಡ್ರಾ ಎ ಮ್ಯಾನ್ ಎಂಬ ಒಂದು ಅಶಾಬ್ದಿಕ ಪರೀಕ್ಷೆಯನ್ನು ರೂಪಿಸ್ತಾರೆ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡಿ. 1926ರಲ್ಲಿ ಫ್ಲಾರೆನ್ಸ್ ಗುಟೆನಫ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸ್ತಾರೆ.
ಮಗು ಬಿಡಿಸಿದಂಥ ಮನುಷ್ಯನ ಚಿತ್ರದಲ್ಲಿ ಮೂಗಾಗಿರ್ಬೋದು, ಕಣ್ಣಾಗಿರ್ಬೋದು, ಕಿವಿಯಾಗಿರ್ಬೋದು ಇವು ಎಷ್ಟು ವಿವರವಾಗಿ ನೀಡಲಾಗಿದೆ ಎಂಬುದರ ಆಧಾರದ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಮಕ್ಕಳ ಒಂದು ಮಾನಸಿಕ ವಯಸ್ಸನ್ನು ಲೆಕ್ಕ ಹಾಕುತ್ತಾರೆ ಇವರು. ಓಕೆ, ಯಾವ ರೀತಿಯಾಗಿ ಮಕ್ಕಳು ಒಂದು ಚಿತ್ರದಲ್ಲಿ ಕಣ್ಣು, ಮೂಗು, ಬಾಯಿ ಸರಿಯಾದ ರೀತಿಯಲ್ಲಿ ಬಿಡಿಸಿದ್ದಾರೆ ಎಂಬ ಒಂದು ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಅವರ ಒಂದು ಮಾನಸಿಕ ವಯಸ್ಸನ್ನು ಪತ್ತೆ ಹಚ್ಚುತ್ತಾರೆ ನೋಡ್ರಿ. ಯಾರು? ಫ್ಲಾರೆನ್ಸ್ ಗುಡ್ನೆಫ್ 1926ರಲ್ಲಿ ಈ ಒಂದು ತರ್ತಾರೆ ಅಶಾಬ್ದಿಕ ಪರೀಕ್ಷೆಯನ್ನು. ನೆಕ್ಸ್ಟ್, ಸಾಮಾನ್ಯ ಒಂದು ತರಬೇತಿಯ ಬೋಧನೆಯು ಬಹಳ ವೇಗವಾಗಿ ಅರ್ಥವಾಗುವಂಥ ಪ್ರತಿಭಾವಂತ ಮಕ್ಕಳಿಗೆ ಶಾಲೆಯಲ್ಲಿ ಒದಗಿಸಬೇಕಾದಂಥ ಸೂಕ್ತ ಶೈಕ್ಷಣಿಕ ಕಾರ್ಯಕ್ರಮ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. GPSS ಸ್ಟಾರ್ನಲ್ಲಿ ಕೇಳಿರುವಂಥ ಪ್ರಶ್ನೆ. ಓಕೆ, ವೇಗವಾಗಿ ಅರ್ಥವಾಗುವಂಥ ಪ್ರತಿಭಾವಂತ ಮಕ್ಕಳಿಗೆ ಏನಪ್ಪ ಅಂತಂದರೆ ಶಾಲೆಯಲ್ಲಿ ಒದಗಿಸಬೇಕಾದಂಥ ಶೈಕ್ಷಣಿಕ ಕಾರ್ಯಕ್ರಮ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಕ್ವೆಶ್ಚನ್ ನಂಬರ್ 2 ನೋಡಿ ಇದು. ನೆಕ್ಸ್ಟ್ ಪ್ರಶ್ನೆ, CTET ಸೆಂಟ್ರಲ್ TETಯಲ್ಲಿ ಕೇಳುವಂಥ ಪರೀಕ್ಷೆ ಇದೆ ನೋಡಿ. ಲೇವ್ ವೈಗೋಡ್ಸ್ಕಿ ಅವರ ಪ್ರಕಾರ ಮಗುವಿನ ಅರಿವಿನ ಬೆಳವಣಿಗೆಗೆ ಸಹಾಯ ಮಾಡುವಂಥ ಭಾಷೆ, ಬರವಣಿಗೆ ಮತ್ತು ಕಲೆ ಮತ್ತು ಸಂಖ್ಯೆಗಳನ್ನು ಒಟ್ಟಾರೆಯಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮಾನಸಿಕ ಉಪಕರಣಗಳು ಅಥವಾ ಸಾಂಸ್ಕೃತಿಕ ಉಪಕರಣಗಳೆಂದು ಇವರು ಲೇವ್ ವೈಗೋಡ್ಸ್ಕಿ ಅವರು ಕರೀತಾರೆ. ಓಕೆ, ಕಲ್ಚರಲ್ ಟೂಲ್ಸ್ ಅಂತ ಕರೀತಾರೆ ಇವರು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇವ್ರ ಪ್ರಕಾರ ಏನಪ್ಪ ಅಂತಂದರೆ ಪ್ರತಿ ಸಂಸ್ಕೃತಿಯು ತನ್ನ ಒಂದು ಮುಂದಿನ ಪೀಳಿಗೆಗೆ ಜ್ಞಾನವನ್ನು ಹಸ್ತಾಂತರಿಸಲು ಕೆಲವು ಮಾನಸಿಕ ಅಥವಾ ಸಾಂಸ್ಕೃತಿಕ ಉಪಕರಣಗಳನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ತಾರೆ ಇವರು. ಕಲ್ಚರಲ್ ಟೂಲ್ಸನ್ನು ಮಾಡಿದೆ. ಯಾಕಪ್ಪ ಅಂತಂದರೆ ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಹೋಗಲು. ಅದರಲ್ಲಿ ಭಾಷೆ ಆಗಿರ್ಬೋದು, ಲಿಪಿ ಆಗಿರ್ಬೋದು, ಲೆಕ್ಕಾಚಾರಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತಲೇ ಹೇಳ್ಬೋದು ನಾವು, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಕಳಿಸಲು. ನೆಕ್ಸ್ಟ್ ಪ್ರಶ್ನೆ, GPSS ಸ್ಟಾರ್ನಲ್ಲಿ ಕೇಳಿರುವಂಥ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆ. ಜೀವನದಲ್ಲಿ ಯಶಸ್ಸಾಗಲು ಬುದ್ಧಿಲಬ್ಧಗಿಂತಲೂ ಭಾವನಾತ್ಮಕ ಲಬ್ಧವು ಹೆಚ್ಚು ಪ್ರಮುಖವಾಗಿದೆ ಎಂದು ವಾದಿಸಿ ವಿಶ್ವದೆಲ್ಲೆಡೆ ಪ್ರಸಿದ್ಧ ಪಡೆದಂಥ ಪುಸ್ತಕ ಬರೆದವರು ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಓಕೆ, ಪುಸ್ತಕ ಬರೆದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ನೋಡಿರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ ನೋಡಿ, ಡೇನಿಯಲ್ ಗೋಲ್ಮನ್. ಇವರು ಏನು ಮಾಡ್ತಾರೆ ಅಂದರೆ 1995ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಎಂಬ ಒಂದು ಪುಸ್ತಕವನ್ನು ಇವರು ಬರೀತಾರೆ, ಡೇನಿಯಲ್ ಗೋಲ್ಮನ್. ಓಕೆ, ಭಾವನಾತ್ಮಕ ಲಬ್ಧ ಅಂದರೆ ಬುದ್ಧಿ ಲಬ್ಧಗಿಂತ IQ ಏನಪ್ಪ ಅಂತಂದರೆ ಹೆಚ್ಚು ಪ್ರಮುಖವಾಗಿದೆ ಎಂಬ ಒಂದು ಮಾತನ್ನು ಹೇಳಿದಂಥ ವ್ಯಕ್ತಿ ಯಾರಂದರೆ ಡೇನಿಯಲ್ ಗೋಲ್ಮನ್. ಓಕೆ, 1995ರಲ್ಲಿ ಡೇನಿಯಲ್ ಗೋಲ್ಮನ್ ಅವರು ಏನಪ್ಪ ಅಂತಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಎಂಬ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ವೇ ಇಟ್ ಕ್ಯಾನ್ ಮ್ಯಾಟರ್ ಮೋರ್ ದೆನ್ IQ ಎಂಬ ಒಂದು ಪುಸ್ತಕವು ವಿಶ್ವದಾದ್ಯಂತ ಸಂಚಲನ ಮೂಡಿಸ್ತದೆ. ಯಶಸ್ಸಿಗೆ ಕೇವಲ ಭೌತಿಕ ಶಕ್ತಿ ಸಾಲದು, ಜೊತೆಗೆ ಭಾವನೆಗಳ ನಿಯಂತ್ರಣವು ಕೂಡ ಮುಖ್ಯ ಎಂದು ಇವರು ಸಾಬೀತುಪಡಿಸ್ತಾರೆ ಅಂತ ಹೇಳ್ಬೋದು, ಡೇನಿಯಲ್ ಗೋಲ್ಮನ್. ಓಕೆ, ಇವರು ಒಂದು ಪುಸ್ತಕದ ಬಗ್ಗೆ ಕೇಳಿದ್ದಾರೆ ನೋಡ್ರಿ 1995ರಲ್ಲಿ, ಎಮೋಷನಲ್ ಇಂಟೆಲಿಜೆನ್ಸ್. ಕೊನೆಯ ಒಂದು ಪ್ರಶ್ನೆ ನೋಡಿ, ಕರ್ನಾಟಕ TETಯಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೂಕ್ಷ್ಮ ಬೋಧನೆ ಎಂಬ ಒಂದು ತಂತ್ರವನ್ನು ಪ್ರಮುಖವಾಗಿ ಯಾರಿಗಾಗಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಶಿಕ್ಷಣ ಕ್ಷೇತ್ರದಲ್ಲಿ ಸೂಕ್ಷ್ಮ ಬೋಧನೆ ಅಂದರೆ ಮೈಕ್ರೋ ಟೀಚಿಂಗ್ ಈ ಒಂದು ತಂತ್ರವನ್ನು ಪ್ರಮುಖವಾಗಿ ಯಾರಿಗೆ ಬಳಕೆ ಮಾಡಲಾಗುತ್ತದಂತ ಪ್ರಶ್ನೆ ಆಗಿದೆ. ಈ ಒಂದು ಪ್ರಶ್ನೆ ಕೂಡ ಕ್ವೆಶ್ಚನ್ 3 ಆಗಿದೆ ನೋಡಿ. ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.